ದಾರ್ಯಾಗ ಹೋಗು ಮಾರವನ್ನ ನಮ್ಮ ಮನೆಗೆ ಒಂದಿಟ್ಟು ಬಂದು ಹೋಗುವ ಅಂದಂಗಾತು ಬಾಳೆವು. ಅಯ್ಯವ ಸಾವಂತ್ರಿ, ಅಯ್ಯವ ಏನಯ್ಯವ ಇದು. ಅಲ್ಲ ಸಾವಂತ್ರಿ, ಹಂಗ್ಯಾಂಗಾಕತ್ತಿದ? ಅಷ್ಟಕ್ಕೂ ನಾವೇನಕ್ಕೆ ಹೊಡೆದೇವನ ಬಡ್ದೇವೆ? ನಾವು ಹೊಡೆದಿಲ್ಲ ಅಂತಂದ್ರೆ ಸತ್ಯ ಸತ್ಯ ಅಲ್ಲ. ಇನ್ನು ನಾವು ಹೊಡೆದೇವಿ ಬಡ್ದೇವಿ ಅಂದ್ರೆ ನಾವು ಹೆದರ್ಬೇಕು. ನಾವು ಆಕಿಗೆ ಏನು ಮಾಡೇ ಅಲ್ಲಲ್ಲ ಸಾವಂತ್ರಿ. ಅವ್ರು ಯಾಕೆ ನಮ್ಮನ್ನ ಇದ್ರ ಮಾಡ್ತಾರ? ಸತ್ಯ ಸತ್ಯಲೇ ದೇವ, ಸತ್ಯ ಹೇಳಿದೆ. ಸತ್ಯವಾಗ ಸುಡಾಡಟ್ಟಿ ಸೆಡೈತಿ. ಸತ್ಯಕ್ಕೆಲ್ಲೈತಿ ಮರ್ಯಾದಿ. ಈಗೆಲ್ಲ ಸುಳ್ಳಿಂದನ ದರ್ಬಾರ. ಇನ್ನು ಈ ಪೊಲೀಸ್ ಸ್ಟೇಷನ್ಯಾಗ ಅಯ್ಯೋ ನನ್ನ ಕತಿ ಹಣೆ ಬಾರ ಸಿಕ್ಕಂಗಾತ. ಯವ್ವ ನಾವಲ್ಲಿ ವಾಯವ್ವ ಚೆನ್ನ ಹೋಕ್ಕನ ಮನೆಗೆ ಹೋಕ್ಕನ ವಾಯವ್ವ. ನನಗೆ ಯಾಕೋ ತೂರ್ಕಟ ಯಾಡಕ್ಕೆ ಬಂದಂಗೆ ಹಾಕತೈತಿ. ಸುಮ್ಮನೆ ಏನೋ ಧೈರ್ಯ ಮಾಡಿ ಬಂದುಬಿಟ್ಟೆ. ಬೇಡ ಸಾವಂತ್ರಿ, ಈಗ ಹಂಗಲ್ಲ. ದೊಡ್ಡ ಹಿರೇತನ ಮಾಡ್ಕೊಂಡು ಹಾಕ್ತೇವಿ, ಏನೇನೈತಂತ ತಿಳ್ಕೊಂತೇವಿ. ಅವ್ನು ಒಬ್ಬನ ಬಿಡುದಿಲ್ಲ ಅಂತ ಹೇಳಿ ಹಿರೇತನ ಮಾಡಿ ಬಂದುಬಿಟ್ಟೇವಿ. ಈಗ ಹೋದ್ವಿ ಅಂದ್ರೆ ಮರ್ಯಾದೆ ಸಿಗೋದಿಲ್ಲ. ನನ್ನ ಮಾತು ಕೇಳು. ನಾನು ಒಬ್ಬಾಕಿನ ಬಿಟ್ಟು ಹೋಗಬೇಡ. ಒಂದೀಟು ಹಂಗೆ ನೋಡೋಣ ಬಾ ಏನೈತಂತಂದು ಒಳಗೆ. ಅವ್ರು ಏನು ಮಾತಾಡಕತ್ತಾರ ಏನಿಲ್ಲ ಅಂತ ಒಂದು ಸ್ವಲ್ಪ ನೋಡೋಣಂತ. ಸಾಹೇಬ್ರ ಹೇಳ್ರಿ ಸಾಹೇಬ್ರ, CCTV ಒಳಗೆ ಏನು ಬಂದೈತ್ರಿ? ನನ್ನ ತಲೆ ಕೆಟ್ಟ ನಂದು ಹೈದ್ರಾಬಾದ್ ಆಗೈತ್ರಿ ಸಾಹೇಬ್ರ. ಏನು ಬಂದೈತಿ ಹೇಳ್ರಿ? ಅದನ್ನು ನಾನು ನಿಮಗೆ ಹೇಳೋಕ್ಕಿಂತ ನೀವೇ ನೋಡಿದ್ರೆ ಭಾಳ ಚಲೋ ಅನ್ಸತಿ. ಬರೀ ಕಂಪ್ಯೂಟರ್ನಾಗ ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಶಿವ, ಇಲ್ಲಿ ಕಾಣಿಸತ್ತೈತ್ರಿ ನಿಮಗೆ. ನಿಧಿಯವರು ಒಳಗೆ ಹೊಂಟಾರ. ಅವ್ರನ್ನ ಯಾರೋ ಫಾಲೋ ಮಾಡ್ಕೊಂಬದಾರ ನೋಡ್ರಿ. ಅದ ಓಡ್ಕೋಂತ ಬಂದು ಮನೆ ಒಳಗೆ ಹೋದ್ರ ಸಾಹೇಬ್ರ. ಇವ್ರು ಯಾರು ಅನ್ನೋದು ನನಗೆ ಗೊತ್ತಾಗವಲ್ರಿ. ಇವ್ರನ್ನ ಒಂದು ಸರಿನೂ ನಾನು ನೋಡಿಲ್ರಿ. ಇವ್ರು ಯಾಕೆ ನಮ್ಮ ನಿಧಿನ ಅಟ್ಟಿಸ್ಕೊಂಬರಾಕತ್ತಾರ? ನೋಡ್ರಿ ನೀವು ಹಂಗೆ ಮುಂದೆ ಒಳಗಡೆ ಹೋದ್ರಾಗಿ ಇವ್ರು ಒಳಗಡೆ ಹೋಗಿ ಕದ ಹಾಕೊಂಡ್ರ. ಇದಿಷ್ಟು ಒಂದೇ ಫುಟೇಜ್ ರೀ. ಇದು ಒಂದೇ ಫುಟೇಜ್ನಾಗ ರೆಕಾರ್ಡ್ ಆಗಿದ್ದ. ಆಮೇಲೆ ನೋಡ್ರಿ ತೋರಿಸ್ತೀನಿ. ನೋಡ್ರಿ ಇದೇ ನಿಧಿನ ಆಗಲೇ ಹೆದರ್ಕೊಂಡು ಒಳಗೆ ಹೋಗಿದ್ರಲ್ಲ, ಅವ್ರು ಇವ್ರಲಿಂದ ಭಯ ಇತ್ತು ಅಂದಮೇಲೆ ಮತ್ತೆ ಯಾಕೆ ಕದ ತೆಗೆದು ಹೊರಗೆ ಬರ್ಬೇಕಿತ್ತು? ಮತ್ತೆ ಕದ ತೆಗೆದು ಹೊರಗೆ ಬಂದ್ರೆ ನೋಡ್ರಿ. ಅದು ನೋಡ್ರಿ ಇಲ್ದ ಸಾಹೇಬ್ರ ಇವ್ರು ನಮ್ಮ ನಿಧಿನ ಹೊತ್ತಕೊಂಡು ಹೊಂಟಾರ್ರಿ. ಅಯ್ಯಯ್ಯೋ ಪ್ರಜ್ಞೆ ಹೊತ್ತಕಿಗೆ ಸಾಹೇಬ್ರ ಅವರು ನಮ್ಮ ನಿಧಿ ಶಿವು ಅವ್ರ ನನಗೆ ಇದೋ ಅಂತ ತಿಳಿವಲ್ದು. ನಿಧಿಯವರು ಹೆದರಿ ಅವ್ರನ್ನ ಅಟ್ಟಿಸ್ಕೊಂಡು ಬಂದಾಗ ಅವ್ರು ಯಾರೋ ಅಂತ ತಿಳ್ಕೊರಿ ನೀವು. ಕಿಡ್ನ್ಯಾಪರ್ಸ್ ಅಥವಾ ಏನೋ ರೌಡಿಗಳು ಏನೋ ಅಂತ ತಿಳ್ಕೊರಿ ನೀವು. ಅವರು ಭಯದಿಂದ ಅವ್ರಿಗೆ ಹೆದರಿ ಒಳಗೆ ಬಂದು ಕದ ಹಾಕ್ಕೊಂಡು ಮ್ಯಾಲಿನೂ ವಾಪಸ್ ಮತ್ತೆ ಆ ಕದ ತೆಗೆದು ಹೊರಗೆ ಬಂದ್ರೆ ಅವರು ಕದ ತೆಗೆದು ಅವ್ರು ಹೊರಗೆ ಬಂದಿಂದ ಇವರೆಲ್ಲ ಪ್ರಜ್ಞೆ ತಪ್ಪಿಸಿ ಅವ್ರನ್ನ ಎತ್ತುಕೊಂಡು ಹೋದರು. ಅದು ಆದಮೇಲೆ ವಾಪಸ್ ಅವ್ರು ಬಂದಿದ್ದು ಎಲ್ಲೂ CCTV ಒಳಗೆ ರೆಕಾರ್ಡ್ ಇಲ್ಲ. ಯಾಕಂದ್ರೆ ಎಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ ಐತಿ. ಆದ್ರೆ ದಿಢೀರಂತ ಹೇಳಿ ಒಳಗೆ ಅವರು ವಿಷ ಯಾವಾಗ ತೊಗೊಂಡ್ರು? ಅಕಸ್ಮಾತ್ ಕೊಲೆಗಾರರ ಅಥವಾ ಅವ್ರಿಗೆ ಹೊಡೆದು ಬಡ್ದು ಅವರಿಗೆ ವಿಷ ಕೊಟ್ಟಾರಂತಂದ್ರೂ ಅವರು ವಾಪಸ್ ಮನೆಗೆ ಕರ್ಕೊಂಬಂದು ನಿಮ್ಮ ರೂಮಿನ ಮಟ್ಟ ಅವ್ರು ಹೆಂಗೆ ಹಾಕಿದ್ರು ಅದೆಲ್ಲ ಯಾಕೆ CCTV ಒಳಗೆ ರೆಕಾರ್ಡ್ ಆಗಿಲ್ಲ? ಅವ್ರು ಎಲ್ಲಿಂದ ಬಂದರು? ನಿಮ್ಮ ಮನೆ ಆಸ್ಪಾಸ್ 4 ದಿಕ್ಕೊಳಗೂ CCTV ಕ್ಯಾಮ್ರಾ ಅದಾವೆ. ಎಲ್ಲ ಕಡೆನೂ ನಾವು ಚೆಕ್ ಮಾಡಿದ್ವಿ. ಆದ್ರೆ ಅವ್ರು ಹೋಗಿದ್ದಷ್ಟ ರೆಕಾರ್ಡ್ ಐತಿ. ಎಲ್ಲಿಯೋ ಅವ್ರು ಬಂದಿದ್ದು ಮಾತ್ರ ಎಲ್ಲೂ ರೆಕಾರ್ಡ್ ಇಲ್ಲ. ಹಂಗಂದ್ಮೇಲೆ ನಿಧಿ ಅವ್ರು ಹೆಂಗೆ ಮನೆಗೆ ಬಂದರು? ನೀವ್ಯಾಕೆ ಒಳಗೆ ಬಂದ್ರಿ? ನಾವ್ಯಾರಂದ್ರಿ? ನಾವು ಹತ್ತಿರಿ ಮನೆಗೆ ಬಂದಾಗ ನೋಡ್ರಿ. ಇಲ್ಲ ನಮ್ಮ ಹುಡುಗನ ಸ್ಟೇಷನ್ ಕರ್ಕೊಂಬಂದು ನೀವು ಅದೇನೋ ಅಂತಾರಲ್ಲ ಮೊದಲ ಸಣ್ಣ ಗೊತ್ತಾಕತ್ತೇನ್ರಿ? ನೀವು ಏನೇನಾರ ಇದನ್ನ ಮಾಡಿ ನಮ್ಮ ಮಳೆಯನ್ನು ಹೆದರ್ಸಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹೇಳ್ತಾನೆ ನಾನು. ಅವ್ರು ಏನೂ ಮಾಡಿಲ್ರಿ. ನಾನೇ ಹೇಳಾಕತ್ತೇನಿ. ನನ್ನ ಮಗಳದ ತಪ್ಪೈತಿ. ಆಕಿಗೆ ಪುರ್ಸತ್ತಿಲ್ಲಾರ್ದಂಗೆ ಈಸಾಕ್ ಕುಡ್ದಾಳ ಆಕಿ. ನಮ್ಮ ಮಳೆಯಾರು ಏನು ಮಾಡಿಲ್ರಿ. ಸುಳ್ಳು ನೀವು ಹೇಳ್ತಾನೆ ನೋಡ್ರಿ. ನಾನು ನಿಮಗೆ ನಾವು ಮೊದಲ ನಮ್ಮ ಮಗಳು ಕರ್ಕೊಂಡು ದುಃಖದಾಗದೆ. ನೀವು ನಮ್ಮ ಮಳೆಯಾರನು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಹೌದ್ರಿ, ನಾ ಈಗ ಹೇಳ್ತ ನೋಡ್ರಿ ನಿಮ್ಗೆ. ನೀವು ಸುಳ್ಳಪ್ಪಳ ನಮ್ಮ ಮಳೆಯಾಗ ಏನ್ರ ನೀವು ತ್ರಾಸ ಕೊಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಏನೂ ಮಾಡಿಲ್ಲ. ಅವ್ರು ಅಷ್ಟಕ್ಕೂ ಮನ್ಯಾಗ ಇದ್ದಿದ್ದಿಲ್ಲ. ಓಹೋ, ನಿಮ್ಮ ಮಳೆಯಾರಂತರೂ ಮನ್ಯಾಗ ಇದ್ದಿದ್ದಿಲ್ಲ. ಹಂಗಾದ್ರೆ ನೀವೇನ್ರ ಮಾಡಿದ್ರನ? ಇಲ್ರಿ ನಾನಂತರೂ ಮನ್ಯಾಗ ಇದ್ದಿದ್ದಿಲ್ರಿ ಅವತ್ತ. ನನ್ನ ಕೇಳ್ರಿ ಬೇಕಾದ್ರೆ ಇವ್ರು ಫೋನ್ ಹಚ್ಚಿಂದ ನಾ ಸತ್ಕೊಂತ ಬಿದ್ಕೊಂತ ಅಲ್ಲಿಂದ ಇಲ್ಲಿ ಮಟ್ಟ ಬಂದೇನ್ರಿ. ಏನೇನಾಗೈತಿ ಏನೇನಿಲ್ಲ ನನಗೆ ಏನೂ ಗೊತ್ತಿಲ್ರಿ. ಇವ್ರು ಹೇಳಿದ್ದ ಅಷ್ಟ ಗೊತ್ತು ನನಗೆ. ಇಲ್ರಿ ಸಾಹೇಬ್ರ, ನಾವೇನು ಮಾಡಿಲ್ರಿಪ್ಪ. ನಂದು ಹಾಕಿದ್ದು ದೋಸ್ತಿ ಭಾಳ ಚಲೋ ಐತ್ರಿ. ನಾವಿಬ್ರು ಭಾಳ ಚಂದಾಗೆ ಇದ್ವಿ ಬಿಡ್ರಿ. ಆದ್ರೆ ಏನಾತನ್ರಿಪ್ಪ ಆಕಿಗೆ ಒಂದಿಟ್ಟು ಪುರ್ಸತ್ ನಿಧಾನ ಬರ್ಲಿಲ್ರಿ ಆಕಿಗೆ. ಅಂತಂತ್ರಕಿಲ್ಲನ ಆಗ್ಲಿ ಈಸ ಕುಡ್ಕೊಂತಾಳ್ರಿ. ಅಮ್ಮ ನೀವೇನು ಹೆದ್ರಾಕ್ ಹೋಗ್ಬೇಡ್ರಿ. ಇದ್ರೊಳಗೆ ನಿಮ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಎಲ್ಲ ನಮಗೆ ನಿನ್ನೆನ ಗೊತ್ತಾಗೈತಿ. ನಾ ಎಲ್ಲ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದೆ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಧಿಯವ್ರನ್ನ ಯಾರೋ ಅಟ್ಟಿಸ್ಕೊಂಡು ಬಂದಾರ. ಅದಾದಮೇಲೆ ಓಡಿ ಹೋಗಿ ನಿಧಿಯವ್ರು ಕದ ಹಾಕ್ಕೊಂಡಾರ. ಸ್ವಲ್ಪ ಹೊತ್ತಾಗಿಂದ ಮತ್ತೆ ವಾಪಸ್ ಕದ ತೆಗೆದು ತಾವೇ ಬಂದಾರ. ಆ ರೌಡಿಗಳು ಅವ್ರು ಯಾರು ಅಂತ ಹೇಳಿ ನಮಗೂ ಸ್ಪಷ್ಟ ಗೊತ್ತಾಗಿಲ್ಲ. ಅವ್ರ ಜೊತೆಗೆ ಮಾತಾಡಕ್ಕೆ ಹೋಗಿಂದ ಅವ್ರು ಇವ್ರನ್ನ ಮೂರ್ಛೆ ತಪ್ಪಿಸಿ ಹೊಳೆ ವಾಪಸ್ ಇವ್ರನ್ನ ಅವ್ರು ಕರ್ಕೊಂಡು ಹೋಗ್ಯಾರ.
ಅವ್ರನ್ನ ಕರ್ಕೊಂಡು ಹೋಗಿದ್ದು ಮಾತ್ರ CCTV ಒಳಗೆ ರೆಕಾರ್ಡ್ ಆಗಿತ್ತು ಹೊರತು ನಿಧಿಯವ್ರು ವಾಪಸ್ ಬಂದಿದ್ದು ಅವ್ರು ಅಥವಾ ಅವ್ರನ್ನ ಕೊಲೆ ಮಾಡಿ ತೊಗೊಂಡು ಬಂದು ಮನೆ ಒಳಗೆ ಹಾಕಿದ್ದು ಅದು ಯಾವುದು ಏನೂ ಗೊತ್ತಾಗ್ತಾ ಇಲ್ಲ. ಅದನ್ನೇ ವಿಚಾರ ಮಾಡಕತ್ತಿದ್ವಿ ನಾವು. ಹೌದು ಸಾಹೇಬ್ರ, ಅದ ಹೆಂಗಾಕತ್ರಿ ಸಾಹೇಬ್ರ? ಅಲ್ಲಿ ಹೊರಗು ಒಳಗು ಓಡಿಗ ಮತ್ತ ಹೊರಗೆ ಬಂದ ಮತ್ತ ಅವ್ರು ಕರ್ಕೊಂಡು ಹೋಗ್ಯಾರ ಮತ್ತ ಮನಿಗೆ ತಗೊಂಬಂದು ಹೆಂಗ್ ಯಾರು ಹಾಕಿದ್ರಿ ಆಕಿನ? ಸಾಹೇಬ್ರ ಇದು ಯಾಕೆ ಅಲ್ರಿ ನನಗೆ ಹಂಗಾರಿ ನೀವೇನು ತಪ್ಪಿಗೆ ಹಾಕೋಬೇಡ್ರಿ. ನಮ್ಮ ನಿಧಿ ಅಂತಕಿನ ಇನ್ನ ಬೇಕಿದ್ದು ಆಕಿ ಆಕಿ ಯಾರಾಕಿನ ಅಟ್ಟಿಸ್ಕೊಂಬಂದಿದ್ದಕ್ಕೆ ಆಕಿ ನಮ್ಮ ಮನೆಗೆ ಹೊಕ್ಕು ಹೊಳ್ಳಿ ವಾಪಸ್ ನಿಧಿ ಏನ್ರ ಹೊರಗೆ ಹೋಗಿ ನಮ್ಮ ನಿಧಿನ ಅವ್ರು ಕರ್ಕೊಂಡು ಹೋಗಿ ಆ ಹುಡುಗಿಗೆ ಏನ್ರ ಮೊದಲ ಆಕಿ ಏನ್ರ ಈ ಸಾಪ ಕುಡಿದು ಬಂದು ನಮ್ಮ ಮನ್ಯಾಗ ಮಕ್ಕೊಂಡಿದ್ಲಂದ್ರಿ. ಹೌದಲ್ರಿ ಸಾಹೇಬ್ರಿ, ಹಿಂಗೂ ಆಗಿರ್ಬೇಕು ಹೌದಲ್ರಿ? ಅಲ್ಲ ನನಗೆ ಯಾಕಂದ್ರೆ ನೀವು ರಕ್ತಾನು ಬದಲಿ ಐತಿ ಅಂತ ನಮ್ಮ ಮಳ್ಯಾರ ಹೇಳ್ತಾರ. ಅದಕ್ಕೆ ನಮ್ಮ ನಿಧಿ ಹೊರಗೆ ಹೋಗಿ ಆ ಯಾರ ಏರಾಗತ್ತಂದಿರಲ್ರಿ, ಏನ ಬೀರಾಗತ್ತ ಆಕಿ ಬಂದು ಒಳಗೆ ಮಕ್ಕೊಂಡು ಆಕೆ ಯಾಕೆ ಸತ್ತಿರಬಾರ್ದ್ರಿ? ನಾ ಈ ಆ್ಯಂಗಲ್ನಾಗ ವಿಚಾರ ಮಾಡಿಲ್ಲ. ಶಿವೋರ ಹಂಗೂ ಇರ್ಬೋದು, ಯಾಕಂತಂದ್ರೆ ಒಂದೇ ಥರ ಕಾಣುವವರು ಜಗತ್ತೊಳಗೆ ಭಾಳ ಜನ ಇರ್ತಾರೆ. ಹಂಗೂ ಆಗಿರ್ಬೋದಲ್ಲ ಅವರು ಹೊರಗಡೆ. ಯಾಕಂತಂದ್ರೆ ಇದು ನನಗೆ ಒಂದು ತಿಳಿಯಾಕತ್ತಿಲ್ಲ. ಇದೆಲ್ಲ ತಿಳಿಬೇಕಪ್ಪ ಅಂತಂದ್ರೆ ಅವತ್ತು ಅವ್ರನ್ನ ಎಳ್ಕೊಂಡು ಹೋದವ್ರು ಯಾರು ಏನು, ಆಮೇಲೆ ಅವ್ರೇನು ಜೀಪ್ ಒಳಗೆ ಹಾಕೊಂಡು ಹೋಗ್ಯಾರಲ್ಲ ಆ ಜೀಪ್ ನಂಬರ್ ಸ್ಪಷ್ಟವಾಗಿ ಕಾಣಕತ್ತೈತಿ. ಆ ಜೀಪ್ ನಂಬರ್ ಮುಖಾಂತರ ನಾವು ಅವ್ರನ್ನ ಪತ್ತೆ ಹಚ್ಚಿದ್ರೆ ಅವತ್ತು ಏನಾಯ್ತು ಅನ್ನೋದನ್ನ ನಾವು ಗ್ಯಾರಂಟಿ ಕಂಡು ಹಿಡಿಬೋದು. ಸಾಹೇಬ್ರ ಮೊದಲು ಆ ಕೆಲಸ ಮಾಡ್ರಿ. ನನಗೂ ಹಂಗೆ ಅನ್ಸಾತೈತ್ರಿ. ನನಗೆ ನಿಜವಾಗ್ಲೂ ನನ್ನ ನಿಧಿ ಸತ್ತಾಳ ಅಂತಂದು ಅನ್ಸಕತ್ತೇ ಇಲ್ಲ. ನಿಜವಾಗ್ಲೂ ನಮ್ಮ ಅತ್ತಿಯರು ಹೇಳ್ದಂಗೆ ಹಂಗೂ ಆಗಿರ್ಬೋದು. ಮೊದಲು 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 ನೀವೇನತ್ತಲ್ಲ ಆ ಜೀಪ್ ನಂಬರ್ನ ಪತ್ತೆ ಹಚ್ಚಿರಿ ಹೇಳ್ತೇನೆ ನಾನು. ಸಾವಿತ್ರಿ ಹೊಡೆದಲ್ಲೇ ಚಾನ್ಸ್ ಏನೇನೋ ಹೇಳಕ್ ಹೋಗಿ ಹಂಗೇಳಿ ಹಂಗೇಳಿ ಕರೇನು ಅದು ಹಂಗಾಗಿ ನಿಧಿ ಏನಾರ ಸತ್ತಿದ್ದಿಲ್ಲ ಅಂದ್ರ ಅಯ್ಯಯ್ಯೋ ಹಳೆಯಾರ ಕಣ್ಣಾಗ ನೀ ಭಾಳ ದೊಡ್ಡ ಆಗ್ಬಿಡ್ತೀಯಲ್ರಿ, ಎತ್ತರ ಆಗ್ಬಿಡ್ತೀಯಲ್ಲ. ಇದ್ರಲಿಂದ ಏನಾರ ಒಂದಿಟ್ಟು ನನಗೂ ಅನುಕೂಲ ಆಗ್ಬೋದು. ಇದ್ರ ಮಾರಾಡವಾಗ್ಲಿ ಅಕಸ್ಮಾತ್ ಅದು ಇನ್ನೂ ಶೆಟದಿಲ್ಲ ಅಂದ್ರೆ ಮತ್ತು ನಮ್ಮ ಶೇತಿ ಬಾಳೆ ಅಡ್ಡಾಡಿನ ಆತಲೇವ ಅಂತ ನಾನು. ಅಲ್ಲ ಪಾಪ ಅದ್ರ ಹಣೆ ಬರ್ ನೋಡೇವ, ಅದ್ರ ನಶೀಬ್ ನೋಡೇವ ಶೇತಿದೆ ಅಂತ ನಾನು. ಮತ್ತೆ ಅಲ್ಲಿ ಶಿವಮಾಮನ ನನ್ನ ಗಂಡ ಅಂತ ಹೇಳಿ ಆಸೆ ಕಟ್ಕೊಂಡು ಮತ್ತಿದ್ರೆಲ್ಲ ನೋಡೋಕಿಗೆ ಈ ಸರ ಎದಿನ ಹೊಡ್ಕೊಂತತಿ ಪಾಪ. ಇದ್ರ ಮಾರಾಡವಾಗ್ಲಿ ಸತ್ತಿತ್ತು ಸತ್ತರ ಹೋಗ್ಬಾರ್ದಾಗಿತ್ತ ಇದು. ನನಗೆ 1 ತಾಸು ಸಾಕ್ರಿ. ಆ ಗಾಡಿ ಎಲ್ಲಿದು ಏನು ಎಲ್ಲ ಪತ್ತೆ ತೊಗೊಂತೀನಿ ನಾ. ಏನು ನೀವೇನು ತಿಳಿ ಕೆಡ್ಸ್ಕೊಕ್ ಹೋಗ್ಬೇಡ್ರೇನು. ನಾವು ನೀವು ಸೇರೆ ಹೋಗುನಂತ ನಿಮ್ಮನ್ನು ಕರಿತೇನಂತ ಏನ. ಅವತ್ತು ಏನಾಗಿತ್ತು ಅಂತಂತ ಹೇಳಿ ಅವ್ರನ್ನ ಒದ್ದು ಬಾಯಿ ಬಿಡಿಸಿದ್ರೆ ಪಕ್ಕಾ ನಮಗೆ ನಿಧಿಯವ್ರಿಗೆ ಏನಾಯ್ತು ಅನ್ನೋದು ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತೈತಿ. ಅಷ್ಟು ಮಾಡ್ರಿ ಸಾಹೇಬ್ರ, ಅಷ್ಟು ಮಾಡ್ರಿ. ನನಗೆ ತಲೆ ಅಕಸ್ಮಾತ್ ನನ್ನ ನಿಧಿ ಕರೇನೂ ಸತ್ತಿದ್ರೆ ಆಕಿ ಸಾವಿಗೆ ಒಂದು ನ್ಯಾಯ ಯಾರು ಸಿಗ್ಬೇಕಲ್ರಿ. ಇಲ್ಲ ಆಕಿ ಬದುಕಿದ್ರೆ ಆಕಿ ಎಲ್ಲಿದಾಳ ಏನು ಅನ್ನೋದು ನಾನು ತಿಳ್ಕೊಬೇಕಲ್ಲ. ಸಾಹೇಬ್ರ ಮೊದಲು ಆ ಕೆಲಸ ಮಾಡ್ರಿ ನೀವು. ನಾನು ಪ್ರಯತ್ನ ಮಾಡ್ತೇನಂತ. ಸರಿ ನೀವು ಮನೆಗೆ ಹೋಗಿದ್ರಿ, ಈಗ ನನಗೆ ಇನ್ಫಾರ್ಮೇಶನ್ ಸಿಕ್ಕುಳ್ಳೆ ನಿಮ್ಗೆ ಕಾಲ್ ಮಾಡ್ತೇನಂತ, ನೀವು ಬರುವಂತ್ರಿ ಅಂತ. ಆಯ್ತು ರೀ ಸಾಹೇಬ್ರ. ಇಲ್ಲ ನೋಡ್ರಿಪ್ಪ, ವಿಡಿಯೋ ಹಾಕಿಲ್ಲ ಅಂತ ನಮ್ಮನ್ನ ಬೈಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗಿರ್ತದ ಅದ್ರ ಪರಿಸ್ಥಿತಿ. ಈಗ ಹೆಂಗಾಗೈತಂದ್ರೆ ಇರುವಂತಹ ಸ್ವಲ್ಪ ಟೈಮ್ ಒಳಗನ ನಾನು ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡಕತ್ತೀನಿ. ಏನಾಗಿತ್ತಂದ್ರೆ ಮೊನ್ನೆ ಸ್ವಲ್ಪ ನಮ್ಮ ಮನ್ಯಾಗ ಪೂಜೆ ಇತ್ತು, ಪೂಜೆ ಹೋಮ ಎಲ್ಲ ಹಾಕ್ಸಿದ್ವಿ. ಹಾಗಾಗಿ ಏನಪ್ಪ ಅಂದ್ರೆ ನನಗೆ 2 ದಿವಸನೂ ಆ ಕೆಲಸದೊಳಗನ ಬ್ಯುಸಿ ಆದೆ. ನಾನು ಸ್ವಲ್ಪನೂ ನನಗೆ ಪುರ್ಸತ್ತಿರಲಿಲ್ಲ ವಿಡಿಯೋ ಮಾಡುವಷ್ಟು. ಆಮೇಲೆ ಈಗ ಹೆಂಗಾಗೈತಂದ್ರೆ ನಾನು ಸ್ಕೂಲಿಗೂ ಹೋಗಾಕತ್ತೀನಿ ಆ್ಯಸ್ ಅ ಟೀಚರ್ ಅಂತಂತ ಹೇಳಿ. ನನಗೆ 10 ಗಂಟೆಯಿಂದ 5 ಗಂಟೆವರೆಗೂ ಶಾಲೆ ಒಳಗೆ ಕಳಿಯೋದಾಗೈತಿ. ಇನ್ನು ಬಂದ ನಂತರ ನಾ ಈ ವಿಡಿಯೋನ ಮಾಡಾಕತ್ತೀನಿ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಮೊನ್ನೆ. ಯಾಕಂದ್ರೆ ಬರೀ ಸ್ಕೂಲಿಗೆ ಹೋಗೋದು ಬಂದು ವಿಡಿಯೋ ಮಾಡೋದು ಅಂದ್ರೆ ಏನು ಅನ್ಸಂಗಿಲ್ಲ. ಅದಾದಮೇಲೆ ಮತ್ತೆ ಯಾವ್ದಾರ ಕಾರ್ಯಕ್ರಮ ಬಂತಪ್ಪ ಅಂದ್ರೆ ಸ್ವಲ್ಪ ವಿಡಿಯೋ ಹಾಕೋದ್ರಾಗ ಸ್ವಲ್ಪ ಅಸ್ತವ್ಯಸ್ತ ಆಗ್ತೈತಿ. ನಿಮಗೆ ನಾ ಮೊದಲೇ ಹೇಳೀನಿ, ಇದ್ರೊಳಗೆ ನನಗೆ ಯಾವುದೇ ರೀತಿ ಇನ್ಕಮ್ ಅಂತೂ ಬರಾಕತ್ತಿಲ್ಲ. ನಾನೇನಪ್ಪ ಅಂದ್ರೆ ವಿಡಿಯೋ ಹಾಕೋದನ್ನ ಬಿಡಬಾರ್ದು, ನಿಮ್ಮ ಎಂಟರ್ಟೈನ್ಮೆಂಟ್ನ ಇದನ್ನು ಮಾಡಬಾರ್ದು. ನಮ್ಮ ಒಂದು ವಿಡಿಯೋಗಾಗಿ ನೀವು ಕಾಯ್ತಿರ್ತೀರಿ ಅನ್ನೋ ಉದ್ದೇಶಕ್ಕೆ ನಾನು ಇರುವಂತಹ ಟೈಮ್ ಒಳಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ವಿಡಿಯೋ ಮಾಡಾಕತ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಹೆಂಗಂದ್ರೆ ಒಂದೊಂದು ಟೈಮ್ 10 ರೂಪಾಯಿ 20 ರೂಪಾಯಿ ಬರ್ತೈತೆ ಅಷ್ಟೇ ದಿನಕ್ಕೆ. ಆದ್ರೆ 10 ರೂಪಾಯಿ 20 ರೂಪಾಯಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನೀವೆಲ್ಲರೂ ಕಾಯ್ತಿರ್ತೀರಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಇರ್ತೈತಿ. ಹಾಗಾಗಿ ನಾನು ಈಗ ಒಂದು 15 ಡೇಸ್ ಆಯ್ತು ನಾನು ಸ್ಕೂಲಿಗೂ ಹೋಗಾಕತ್ತೀನಿ ಆ್ಯಸ್ ಅ ಟೀಚರ್ ಅಂತ ಹೇಳಿ. ಹಾಗಾಗಿ ನಾನು ಇರುವಂತಹ ಟೈಮ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಸಹಕರಿಸ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀವು ಅಡ್ಜಸ್ಟ್ ಮಾಡ್ಕೊತೀರಿ ಅಂತ ನಾನು ತಿಳ್ಕೊಂಡೇನಿ. ಆದಷ್ಟು ಬೇಗನ ಏನಪ್ಪ ಅಂದ್ರೆ ಈ ಕತೆಗೆ ಕ್ಲೈಮ್ಯಾಕ್ಸ್ ಕೊಟ್ಟು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಹೊಸ ಕಥೆಯೊಂದಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣಂತ.